ನವೋದಯ ಅರ್ಜಿ 2025 ಅರ್ಜಿಯ ದಿನಾಂಕ ಯಾವಾಗ? ಏಕೆಂದರೆ 2023-24ನೇ ಶೈಕ್ಷಣಿಕ ಸಾಲಿನಲ್ಲಿ ಜೂನ್ 19ರಂದು ಅರ್ಜಿ 6ನೇ ತರಗತಿಗೆ ಪ್ರವೇಶಕ್ಕಾಗಿ ಕರೆಯಲಾಗಿತ್ತು. ಆದರೆ ಈ ವರ್ಷ ತಡವಾಗಿದೆ. ಅದರ ಕುರಿತು ನಾವು NVSಗೆ ಕರೆಯನ್ನು ಮಾಡಿದೆವು. ಅವರು ಉತ್ತರಿಸಿದರು. ಅದರ ಆಡಿಯೋ ರೆಕಾರ್ಡನ್ನು ನಿಮಗೆ ಕೇಳಿಸಲಿದ್ದೇವೆ. ಮತ್ತು ಅದಲ್ಲದೆ ಅರ್ಜಿ ಹಾಕಲು ಬೇಕಾಗುವ ದಾಖಲಾತಿಗಳನ್ನು ಈಗಲೇ ರೆಡಿ ಮಾಡಿಕೊಳ್ಳಿ. ಸಂಪೂರ್ಣ ವಿಡಿಯೋವನ್ನು ನೋಡಿರಿ. ಆತ್ಮೀಯರೇ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ. ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ಏಕೆಂದರೆ ಬಡ ಮತ್ತು ಗ್ರಾಮೀಣ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದು ಅನುಕೂಲವಾಗುತ್ತದೆ. ಅರ್ಜಿ ಹಾಕಲು ಅರ್ಹರಿರುವ ತರಗತಿ ಅಂದರೆ ಎಲಿಜಿಬಲ್ ಕ್ಲಾಸ್ ಯಾವುದಾಗಿರುತ್ತದೆ? 5ನೇ ತರಗತಿ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಅಂದರೆ ಬಾಲಕ ಬಾಲಕಿಯರು ನವೋದಯ ವಿದ್ಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ 6ನೇ ತರಗತಿ ವಸತಿ ಶಾಲೆಗಾಗಿ. ಮುಂದಕ್ಕೆ ನೋಡೋಣ. ಆತ್ಮೀಯರೇ, ಅರ್ಜಿ ಹಾಕಲು ಅರ್ಹರಿರುವ ತರಗತಿ 5ನೇ ತರಗತಿಯನ್ನು ಸರ್ಕಾರಿ, ಅನುದಾನಿತ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅದು ಸ್ಟೇಟ್ ಸಿಲೆಬಸ್ ಆಗಿರಬಹುದು, CBSE ಆಗಿರಬಹುದು, ICSE ಶಾಲೆಯಲ್ಲಿ ಓದುತ್ತಿರಬಹುದು ಅಥವಾ ಓಪನ್ ಸ್ಕೂಲ್ ಆಗಿರಬಹುದು. ಈ ವಿದ್ಯಾರ್ಥಿಗಳು 5ನೇ ತರಗತಿಯಲ್ಲಿ ಓದುತ್ತಿದ್ದರೆ ಅರ್ಜಿಯನ್ನು ಹಾಕಬಹುದು. ಮುಂದಕ್ಕೆ ನೋಡೋಣ. ಆತ್ಮೀಯರೇ, ನಾವು ನವೋದಯ ವಿದ್ಯಾಲಯಕ್ಕಾಗಿ ವಿಶೇಷ ಆನ್ಲೈನ್ ತರಗತಿಗಳನ್ನು ನಡೆಸುತ್ತೇವೆ. ಆ ಆನ್ಲೈನ್ ತರಗತಿಗಳನ್ನು ಅದು ನಮ್ಮದೇ ಆದ ಆ್ಯಪಿನಲ್ಲಿ. ಆತ್ಮೀಯರೇ, ಇದು 5 ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್. ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ. ಈ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳುವಾಗ ನಿಮ್ಮ ಮಗುವಿನ ಹೆಸರನ್ನು ನಮೂದಿಸಿ. 6 ದಿನ ಲೈವ್ ಸೆಕ್ಷನ್ ಇರುತ್ತದೆ. ಪ್ರತಿದಿನ 2 ತಾಸು ಲೈವ್ ಸೆಕ್ಷನ್ ಅನ್ನು ತೆಗೆದುಕೊಳ್ಳುತ್ತೇವೆ. ಅದು ನಮ್ಮದೇ ಆದ ಆ್ಯಪಿನಲ್ಲಿ. ಪ್ರತಿ ಸೋಮವಾರ ವಾರದ ಪರೀಕ್ಷೆ ಇರುತ್ತದೆ. ಆತ್ಮೀಯರೇ, ನಮ್ಮ ಪರೀಕ್ಷೆಯು ಆ್ಯಪಿನಲ್ಲಿ ಟೈಮರ್ ಸಹಿತ ಮತ್ತು ಫಲಿತಾಂಶವು ಗ್ರಾಫಿಕ್ ಸಹಿತ ದೊರೆಯುತ್ತದೆ. ತಪ್ಪಾದ ಪ್ರಶ್ನೆಗೆ ಸರಿಯಾದ ಉತ್ತರ ಮತ್ತು ಪ್ರತಿ ಭಾನುವಾರ ವಿಶೇಷ ತರಗತಿಗಳು ನವೋದಯಕ್ಕಾಗಿ ನಡೆಯುತ್ತವೆ. ಅಂದರೆ ಅದರಲ್ಲಿ ಮೆಂಟಲ್ ಎಬಿಲಿಟಿ ಟೆಸ್ಟ್, ಮಾನಸಿಕ ಸಾಮರ್ಥ್ಯ ಪರೀಕ್ಷೆ. ಇದು 50 ಅಂಕಗಳನ್ನು ಹೊಂದಿರುವಂತಹ ಪತ್ರಿಕೆಯಾಗಿದೆ. ಇದು ನವೋದಯದ ದೊಡ್ಡ ಮೊತ್ತದ ಅಂಕಗಳನ್ನು ಹೊಂದಿರುವ ಒಂದು ವಿಭಾಗ. ಆತ್ಮೀಯರೇ, ನಮ್ಮ ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ 8848114996ಗೆ ಸಂಪರ್ಕಿಸಿ. ನಿಮಗೆ ರಿಯಾಯಿತಿ ಡಿಸ್ಕೌಂಟ್ ಒಂದಿಗೆ ನಿಮಗೆ ಆನ್ಲೈನ್ ಕ್ಲಾಸಿಗೆ ಸೇರಿಸಲಾಗುವುದು. ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಕ್ಕೆ ಆನ್ಲೈನ್ ಕ್ಲಾಸ್ ದೊರೆಯುತ್ತವೆ. ಆತ್ಮೀಯರೇ, ಮುಂದಕ್ಕೆ ನೋಡೋಣ. ಅರ್ಜಿ ಹಾಕಲು ಅರ್ಹರಿರುವ ತರಗತಿ 5ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಅದೇ ಜಿಲ್ಲೆಯಲ್ಲಿರುವಂಥ ನವೋದಯ ವಿದ್ಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಮತ್ತು ವಿದ್ಯಾರ್ಥಿಯ ತಂದೆ ಆಧಾರ್ ಕಾರ್ಡ್ ಮತ್ತು ನಿವೇಶನ ಪತ್ರ ಅದೇ ಜಿಲ್ಲೆಯಲ್ಲಿ ಇರಬೇಕು. ಅಂದರೆ ವಿದ್ಯಾರ್ಥಿ ಓದುತ್ತಿರುವ ಜಿಲ್ಲೆಯಲ್ಲಿ. ಇದು ಹೊಸ ನಿಯಮವಾಗಿದೆ. ಮುಂದಕ್ಕೆ ನೋಡೋಣ. ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಯ ಜನ್ಮ ದಿನಾಂಕ 1/5/2013 ಮತ್ತು 30/7/2015 ಮಧ್ಯೆ ಜನಿಸಿರಬೇಕು. ಒಂದು ವೇಳೆ ಮಗು ಈ 1ನೇ ತಾರೀಕು ಮತ್ತು 30ರಂದು ಜನಿಸಿದರೂ ಸಹ ಅರ್ಜಿಯನ್ನು ಹಾಕಲು ಅರ್ಹರಾಗಿರುತ್ತಾರೆ. ಮುಂದಕ್ಕೆ ನೋಡೋಣ. ಆತ್ಮೀಯರೇ, ಕನ್ನಡ ಮಾಧ್ಯಮದಲ್ಲಿ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್, ಹಾನಗಲ್ ಮತ್ತು ಶ್ರೀ ರಾಜಶೇಖರ್ ಗೌಡ
ಕಟ್ಟೇಗೌಡರ ಸಂಯೋಗದಲ್ಲಿ ನವೋದಯ ಮುರಾರ್ಜಿ ಆನ್ಲೈನ್ ಕ್ಲಾಸ್ಗಳನ್ನು ನಾವು ಕನ್ನಡ ಮಾಧ್ಯಮಕ್ಕೆ ತಂದಿರುತ್ತೇವೆ. ಈಗಾಗಲೇ ತರಗತಿಗಳು ಪ್ರಾರಂಭವಾಗಿವೆ. ಆತ್ಮೀಯರೇ, ಇದರ ಶುಲ್ಕ ಕೇವಲ 3,000 ರೂಪಾಯಿಗಳು. ಆತ್ಮೀಯರೇ, ಕನ್ನಡ ಮಾಧ್ಯಮದಲ್ಲಿ ಅತ್ಯಂತ ಕಡಿಮೆ ಶುಲ್ಕ ಹೊಂದಿರುವ ಇದು ಆನ್ಲೈನ್ ತರಗತಿಗಳಾಗಿವೆ. ಆತ್ಮೀಯರೇ, ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರು ಒಬ್ಬ ಹೃದಯವಂತರು, ಶಿಕ್ಷಣ ಪ್ರೇಮಿ, ಹಾನಗಲ್ ಜಿಲ್ಲಾ ಹಾವೇರಿ ಇವರ ಸಂಯೋಗದಲ್ಲಿ ನಡೆಯುವ ನವೋದಯ ಮತ್ತು ಮುರಾರ್ಜಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ಸುವರ್ಣ ಅವಕಾಶ ಬಳಸಿಕೊಳ್ಳಿ. ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ 8884811496. ಮುಂದಕ್ಕೆ ನೋಡೋಣ. ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳು. ಮೊದಲು ವಿದ್ಯಾರ್ಥಿಯ ಆಧಾರ್ ಕಾರ್ಡನ್ನು ಅಪ್ ಟು ಡೇಟ್ ಮಾಡಿಸಿ. ಆಧಾರ್ ಕಾರ್ಡ್ ಸೆಂಟರಿಗೆ ಹೋಗಿ ವಿದ್ಯಾರ್ಥಿಯ ಆಧಾರ್ ಕಾರ್ಡನ್ನು ಅಪ್ ಟು ಡೇಟ್ ಮಾಡಿಸಿ, ಏಕೆಂದರೆ ಇದು ಅತ್ಯಂತ ಅವಶ್ಯವಾಗಿರುವಂಥ ಮಾಹಿತಿಯಾಗಿರುತ್ತದೆ. ಮುಂದಕ್ಕೆ ನೋಡೋಣ. ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳಲ್ಲಿ ಇದು ಎರಡನೆಯದಾಗಿದೆ. ಇದನ್ನು ಲಕ್ಷ್ಯಗೊಟ್ಟು ಗಮನ ಕೊಟ್ಟು ನೋಡಿರಿ. ವಿದ್ಯಾರ್ಥಿಯು ಆಧಾರ್ ಕಾರ್ಡ್ನೊಂದಿಗೆ ತಂದೆಯ ಅಥವಾ ತಾಯಿಯ ಮೊಬೈಲ್ ನಂಬರನ್ನು ಲಿಂಕನ್ನು ಮಾಡಿಸಿ, ಏಕೆಂದರೆ ಜೋಡಣೆಯನ್ನು ಮಾಡಿಸಿ. ಏಕೆಂದರೆ ಅರ್ಜಿ ಹಾಕುವಾಗ ಆ ಜೋಡಣೆ ಆದ ಸಂಖ್ಯೆಗೆ OTP ಬರುತ್ತದೆ. ಆ OTPಯನ್ನು ಎಂಟರ್ ಮಾಡಿದ ನಂತರ ಅರ್ಜಿ ಮುಂದುವರಿಯುತ್ತದೆ. ಆತ್ಮೀಯರೇ, ಅದಕ್ಕಾಗಿ ನಿಮ್ಮ ಮೊಬೈಲ್ ಪ್ರಸ್ತುತ ಇರುವ ಮೊಬೈಲನ್ನು ನಿಮ್ಮ ಮಗುವಿನ ಆಧಾರ್ ಕಾರ್ಡ್ನೊಂದಿಗೆ ಜೋಡಣೆ ಮಾಡಿರಿ. ಜೋಡಣೆವಾಗಿಲ್ಲವಾದರೆ ಈಗಲೇ ತಕ್ಷಣವೇ ಜೋಡಣೆ ಮಾಡಿರಿ. ಮುಂದಕ್ಕೆ ನೋಡೋಣ. ಆತ್ಮೀಯರೇ, 8ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನವೋದಯ, ಸೈನಿಕ್, RMS ಶಾಲೆಗಳ ಪ್ರವೇಶಕ್ಕೆ ಇಂಗ್ಲಿಷ್ ಮಾಧ್ಯಮದಲ್ಲಿ ತರಬೇತಿ ನೀಡುತ್ತೇವೆ. ಏಕೆ ಸರ್ ಇಂಗ್ಲಿಷ್ ಮಾಧ್ಯಮದಲ್ಲಿ? ಏಕೆಂದರೆ ಆತ್ಮೀಯರೇ, ಈ ಎಲ್ಲ ಪರೀಕ್ಷೆಗಳು ನವೋದಯ, ಸೈನಿಕ್, RMS ಶಾಲೆಗಳ ಪ್ರವೇಶಕ್ಕೆ ಇದು ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾತ್ರ ಪರೀಕ್ಷೆ ಇರುತ್ತದೆ. ಡೈಲಿ ಲೈವ್ ಸೆಕ್ಷನ್ ಇರುತ್ತದೆ, ಅಂದರೆ ಪ್ರತಿದಿನ 2 ಸೆಕ್ಷನ್ಗಳಿರುತ್ತವೆ. ಮತ್ತು ವೀಕ್ಲಿ ಪರೀಕ್ಷೆ ಅಂದರೆ ವಾರದ ಪರೀಕ್ಷೆ, PDF ನೋಟ್ಸ್ ಇರುತ್ತವೆ. ಸ್ಪೆಷಲ್ ಕ್ಲಾಸ್ ಸ್ಯಾಟರ್ಡೆ ಮತ್ತು ಸಂಡೇ ಇರುತ್ತದೆ. ಕ್ವಶನ್ ಪೇಪರ್, ಮಾಡೆಲ್ ಪೇಪರ್ ಸಹ ಬಿಡಿಸುತ್ತೇವೆ. ಮತ್ತು ನಮ್ಮ ಲೈವ್ ಸೆಕ್ಷನ್ನಲ್ಲಿ ಮಗು ಚಾಟ್ ಮಾಡಬಹುದು, ಧ್ವನಿಯ ಮೂಲಕ ಪ್ರಶ್ನೆಯನ್ನು ಕೇಳಬಹುದು. ಆತ್ಮೀಯರೇ, ಅದ್ಭುತವಾದಂಥ ಅವಕಾಶ. ಯಾರು 6ನೇ ತರಗತಿಯಲ್ಲಿದ್ದಾಗ ಇದಕ್ಕೆ ಆಯ್ಕೆ ಆಗಿಲ್ಲವೇ, ಈಗ ಸುವರ್ಣ ಅವಕಾಶ. ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ 8ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ನಮ್ಮ ಲೈವ್ ಸೆಕ್ಷನ್ನಿಗೆ ಸೇರಬಹುದು ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳು ಸಹ ಸೇರಬಹುದು. ಆದರೆ ಇದು ಇಂಗ್ಲಿಷ್ ಮಾಧ್ಯಮದಲ್ಲಿರುವಂಥ ಲೈವ್ ಸೆಕ್ಷನ್ ಆಗಿರುತ್ತವೆ, ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ. ಮುಂದಕ್ಕೆ ನೋಡೋಣ. ಆತ್ಮೀಯರೇ, ನಾವು ಲೈವ್ ಸೆಕ್ಷನ್ನನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ. ಪ್ಲೇಸ್ಟೋರಿನಲ್ಲಿ ಲಭ್ಯ. ಈ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳುವಾಗ ನಿಮ್ಮ ಮಗುವಿನ ಹೆಸರನ್ನು ನಮೂದಿಸಿ. ಆತ್ಮೀಯರೇ, ನಿಮ್ಮ ಮಗು 8ನೇ ತರಗತಿ ಓದುತ್ತಿದ್ದರೆ ಇಲ್ಲಿದೆ ಸುವರ್ಣ ಅವಕಾಶ. ಅದು ನವೋದಯ, ಸೈನಿಕ್, RMS ಶಾಲೆಗಳ ಪ್ರವೇಶಕ್ಕಾಗಿ. ಅದು 9ನೇ ತರಗತಿಗೆ. ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ಆತ್ಮೀಯರೇ, ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳು ಈ ಪ್ರಕಾರವಾಗಿರುತ್ತವೆ. ವಿದ್ಯಾರ್ಥಿಯ ಇಚ್ಛಿಚ್ಚಿನ ಒಂದು ಪಾಸ್ಪೋರ್ಟ್ ಸೈಜ್ ಬೇಕಾಗುತ್ತದೆ. ಪಾಲಕರ ವಿಳಾಸ, ಪಿನ್ ಕೋಡ್ ಸಹಿತ ಮತ್ತು ಪಾಲಕರ ಜಿಮೇಲ್ ಸಹ ಬೇಕಾಗುತ್ತದೆ. ಶಾಲೆಯ ವಿಳಾಸ, ಪಿನ್ ಕೋಡ್ ಸಹಿತ, ತಾಲೂಕು, ಜಿಲ್ಲಾ ಮತ್ತು ಎಲ್ಲವನ್ನೂ ಒಳಗೊಂಡಿರಬೇಕು. ಹೋಬಳಿ, ಪೋಸ್ಟ್. ಮುಂದಕ್ಕೆ ನೋಡೋಣ. ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳು. ನವೋದಯ ವಿದ್ಯಾಲಯ ಪ್ರಕಟಿಸಿದ ಸ್ಟಡಿ ಸರ್ಟಿಫಿಕೇಟ್ ಅನ್ನು ಶಾಲೆಯ ಮುಖ್ಯ ಗುರುಗಳಿಂದ ತುಂಬಿಸಬೇಕಾಗುತ್ತದೆ. ಅದನ್ನು ಯಾವ ಥರ ತುಂಬಬೇಕೆಂಬುದು ವಿಡಿಯೋ ಮಾಡಿ ಸಹ ತಿಳಿಸುತ್ತೇನೆ. ಅದಕ್ಕೆ ಮುಖ್ಯ ಗುರುಗಳ ಸಹಿ ಬೇಕಾಗುತ್ತದೆ. ಇದನ್ನು ಅರ್ಜಿ ಹಾಕುವಾಗ ಅಪ್ಲೋಡ್ ಮಾಡಬೇಕಾಗುತ್ತದೆ. ಆತ್ಮೀಯರೇ, ತಿಳಿದುಕೊಳ್ಳಿ. ಮುಂದಕ್ಕೆ ನೋಡೋಣ. ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳು. ವಿದ್ಯಾರ್ಥಿಯ ಸಹಿಯನ್ನು ಒಂದು ಬಿಳೆಯ ಹಾಳೆಯ ಮೇಲೆ ಈಗಲೇ ಅವನ ಹೆಸರು ಮಾತ್ರ ಬರೆಯುವುದನ್ನು ಕಲಿಸಿ. ಅದು ಕನ್ನಡ ಮಾಧ್ಯಮವಾಗಿದ್ದರೆ ಕನ್ನಡದಲ್ಲಿ ಕಲಿಸಿ, ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿದ್ದರೆ ಇಂಗ್ಲಿಷಿನಲ್ಲಿ ಕಲಿಸಿ.
ಹೆಸರು ಮಾತ್ರ ಬರೆಯಬೇಕು. ಒಂದು ವೇಳೆ ವಿದ್ಯಾರ್ಥಿಯ ಹೆಸರು ರಾಮು ಎಂದಿದ್ದರೆ ಇಷ್ಟು ಮಾತ್ರ ಕಲಿಸಿ, ಏಕೆಂದರೆ ಅದು ಪರೀಕ್ಷಾ ಸಮಯದಲ್ಲಿ ಆತ ಹಾಲ್ ಟಿಕೆಟ್ ಮತ್ತು ಪ್ರಶ್ನೆ ಪತ್ರಿಕೆ ಹೋಮ್ವರ್ಕ್ ಶೀಟ್ ಮೇಲೆ ರುಜುವನ್ನು ಮಾಡಬೇಕಾಗುತ್ತದೆ, ಸಹಿಯನ್ನು ಮಾಡಬೇಕಾಗುತ್ತದೆ. ಆತ್ಮೀಯರೇ, ಅದಕ್ಕಾಗಿ ನಿಮ್ಮ ಮಗುವಿನ ಹೆಸರನ್ನು ಮಾತ್ರ ಬರೆಸಿ. ಮುಂದಕ್ಕೆ ನೋಡೋಣ. ನಾವು ವಸತಿ ಶಾಲೆಗಳ ಮಾಹಿತಿ ನೀಡುವ ನಾವು ಕನ್ನಡದ ವೆಬ್ಸೈಟನ್ನು ತಂದಿರುತ್ತೇವೆ. ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಿನ ಒಂದು ದಿಟ್ಟವಾದ ಹೆಜ್ಜೆಯಾಗಿರುತ್ತದೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗುತ್ತದೆ. ಆತ್ಮೀಯರೇ, ಇದರ ಲಿಂಕನ್ನು ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಮತ್ತು ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ. ನಮ್ಮ ವಿಳಾಸ ಈ ಪ್ರಕಾರವಾಗಿರುತ್ತದೆ: VCC Navodaya Classes.com. ಆತ್ಮೀಯರೇ, ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಮುಂದಕ್ಕೆ ನೋಡೋಣ. ಅರ್ಜಿ ಸಲ್ಲಿಸುವಾಗ ಬೇಕಾಗುವ ಪ್ರಮುಖ ದಾಖಲಾತಿಗಳಲ್ಲಿ ಇದು ಒಂದಾಗಿರುತ್ತದೆ. ಮಗುವಿನ ದೇಹದ ಮೇಲೆ ಗುರುತು, ಅದು ಕಾಣುವ ಹಾಗೆ ಇರುವ ಗುರುತನ್ನು ನಮೂದಿಸಬೇಕಾಗುತ್ತದೆ. ಈಗಲೇ ಅದನ್ನು ಬರೆದಿಟ್ಟುಕೊಳ್ಳಿ. ಅಂದರೆ ಮಗುವಿನಲ್ಲಿ ಪರೀಕ್ಷಾ ಸಮಯದಲ್ಲಿ ಯಾವುದಾದರೂ ಒಂದು ಐಡೆಂಟಿಫಿಕೇಷನ್ ಮಾರ್ಕ್ ಬೇಕಾಗುತ್ತದೆ. ಅದನ್ನು ದೇಹದಲ್ಲಿ ಕಾಣುವ ಹಾಗೆ, ಅಂದರೆ ಅಲ್ಲಿಯ ಇನ್ವೆಸ್ಟಿಗೇಟರ್ ಅವರು ಕೇಳಿದಾಗ ಮಗು ಅದನ್ನು ತೋರಿಸಬೇಕಾಗುತ್ತದೆ. ಇಲ್ಲವಾದರೆ ನೀವು ಇಲ್ಲ ಎಂದು ಬರೆದರೂ ಸಹ ಅದು ಪರೀಕ್ಷೆಯಲ್ಲಿ ತೊಂದರೆಯಾಗುತ್ತದೆ. ಅದನ್ನು ನಮೂದಿಸಲೇಬೇಕಾಗುತ್ತದೆ. ಯಾವುದಾದರೂ ಒಂದು ಸಣ್ಣ ಚುಕ್ಕೆ, ಗಾಯದ ಗುರುತನ್ನು ಅದನ್ನು ಈಗಲೇ ಬರೆದುಕೊಳ್ಳಿ. ಆತ್ಮೀಯರೇ, ಮುಂದಕ್ಕೆ ನೋಡೋಣ. ನಾವು ಅರ್ಜಿಯ ದಿನಾಂಕವನ್ನು ತಿಳಿಯಲು ನಾವು NVS ಅಂದರೆ ನವೋದಯ ವಿದ್ಯಾಲಯ ಸಮಿತಿ, ನಾವು ಕಾಲ್ ಸೆಂಟರ್ಗೆ ಫೋನನ್ನು ಮಾಡಿದೆವು. ಕರೆಯನ್ನು ಮಾಡಿದಾಗ ಅವರ ತಿಳಿಸಿದ ಉತ್ತರ ಈ ಪ್ರಕಾರವಾಗಿತ್ತು. हेलो, हम कर्नाटक से बात कर रहे हैं मैडम. वो 2025 का एप्लीकेशन कब छोड़ते हैं मैडम? कौन सी 6th क्लास के लिए? हाँ, ओ मैडम, 6th क्लास एडमिशन. जुलाई में आ जाएंगे सर. कौन सी महीने में आएगा मैडम? जुलाई में. जुलाई में आएगा मैडम. थैंक यू मैडम. ನವೋದಯ ಅರ್ಜಿಯನ್ನು ಜುಲೈ ಅಥವಾ ಆಗಸ್ಟ್ ತಿಂಗಳಿನಲ್ಲಿ ಕರೆಯುತ್ತಾರೆ, ಪ್ರಕಟಗೊಳಿಸುತ್ತಾರೆ. ಆಗ ತಕ್ಷಣವೇ ವಿಡಿಯೋ ಮಾಡಿ ನಿಮಗೆ ತಿಳಿಸುತ್ತೇವೆ. ಆತ್ಮೀಯರೇ, ವಿಕಾಸ್ ನವೋದಯ ಕೋಚಿಂಗ್ ಕ್ಲಾಸ್ ವತಿಯಿಂದ ನವೋದಯ ಸೈನಿಕ್ RMS ಶಾಲೆಗಳಿಗೆ ನಾವು ಆನ್ಲೈನ್ ಮುಖಾಂತರ ನಿಮ್ಮ ಮಗುವಿನ ಅರ್ಜಿಯನ್ನು ಹಾಕಿಕೊಡುತ್ತೇವೆ. ಈಗಲೇ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಸೇರಿಸಿಕೊಳ್ಳಿ. ನವೋದಯ ಅರ್ಜಿ ಭಾಳ ಕ್ಲಿಷ್ಟವಾಗಿತ್ತು. ಅದು 2 ವರ್ಷ ಸತತವಾಗಿ ಪಾಲಕರಿಗೆ ಅನೇಕ ಅರ್ಜಿ ಹಾಕಲು ತೊಂದರೆಯಾಗಿತ್ತು. ಆಗ ನಾವು ಅರ್ಜಿಯನ್ನು ಅನೇಕ ಪಾಲಕರಿಗೆ ಹಾಕಿಕೊಟ್ಟಿದ್ದೆವು. ಆಗ ಅನೇಕ ವಿದ್ಯಾರ್ಥಿಗಳು ನವೋದಯ ವಿದ್ಯಾಲಯಕ್ಕೆ ತೆರಗಡೆ ಹೊಂದಿದ್ದಾರೆ. ಆತ್ಮೀಯರೇ, ಆ ತೆರಗಡೆ ಹೊಂದಿದ ವಿದ್ಯಾರ್ಥಿಗಳು ನಮ್ಮ ಆನ್ಲೈನ್ ತರಗತಿಗಳು ಸಹ ತೆಗೆದುಕೊಂಡಿದ್ದರು. ಮುಂದಕ್ಕೆ ನೋಡೋಣ. 2023-24ನೇ ಶೈಕ್ಷಣಿಕ ಸಾಲಿಗಾಗಿ ನವೋದಯ ವಿದ್ಯಾಲಯ ಅರ್ಜಿಯನ್ನು ಜೂನ್ 19, 2023ರಂದು ಕರೆಯಲಾಗಿತ್ತು. ಈ ವರ್ಷ ಅದು ತಡವಾಗಿದೆ. ಅದಕ್ಕಾಗಿ ನಾವು NVSಗೆ ಕರೆ ಮಾಡಿದಾಗ ಅವರ ಉತ್ತರ ಅರ್ಜಿ ಪ್ರಕಟವಾಗುವ ತಿಂಗಳ ಅದು ಜುಲೈನಲ್ಲಿ ಆಗುತ್ತದೆ ಎಂದು ತಿಳಿಸಿದರು. ಮುಂದಕ್ಕೆ ನೋಡೋಣ. ಆತ್ಮೀಯರೇ, ಅರ್ಜಿಯನ್ನು ಕರೆದಾಗ ತಕ್ಷಣವೇ ವಿಡಿಯೋ ಮಾಡಿ ಮಾಹಿತಿಯನ್ನು ನೀಡುತ್ತೇವೆ ಮತ್ತು ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ. ಆತ್ಮೀಯರೇ, ನಾವು ಆನ್ಲೈನ್ ತರಗತಿಗಳನ್ನು ಕನ್ನಡ ಮಾಧ್ಯಮದಲ್ಲಿ ಕೇವಲ ₹3,000 ನೀಡಲಿದ್ದೇವೆ. ಇದರಲ್ಲಿ ಪ್ರಶ್ನೆ ಪತ್ರಿಕೆ, ಲೈವ್ ಸೆಕ್ಷನ್ ಮತ್ತು ಮಾಡೆಲ್ ಪೇಪರ್ ಸಹ ಇರುತ್ತದೆ. ಆತ್ಮೀಯರೇ, ಟ್ರಸ್ಟ್ ಮಾಡಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡೆದುಕೊಳ್ಳಬೇಕು. ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ 3, 4, 5, 6ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನವೋದಯ ಸೈನಿಕ್ RMS ಮುರಾರ್ಜಿ ಶಾಲೆಗಳ 4 ಶಾಲೆಗಳ ಒಂದೇ ಆ್ಯಪಿನಲ್ಲಿ ನಾವು ಕಾಂಬೋ ಪ್ಯಾಕೇಜ್ ಆಗಿರುತ್ತದೆ. ಇದು ಡಿಸ್ಕೌಂಟ್ ಸಹಿತ ನಿಮಗೆ ನಾವು ಆನ್ಲೈನ್ ತರಗತಿಗೆ ಸೇರಿಸುತ್ತೇವೆ. ಆತ್ಮೀಯರೇ, ಇಂಗ್ಲಿಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಅದು ನವೋದಯ ಸೈನಿಕ್ RMS ಶಾಲೆಗಳಿಗೆ ಪ್ರತಿದಿನ 2 ಸೆಕ್ಷನ್ ಲೈವ್ ಇರುತ್ತದೆ. ಈ ತರಗತಿಗಳಿಗೆ ಆತ್ಮೀಯರೇ, ಆನ್ಲೈನ್ ತರಗತಿಗಳಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ 8884811496ಗೆ ಕರೆ ಮಾಡಿರಿ. ಧನ್ಯವಾದಗಳು.